ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮುನಿಕೃಷ್ಣ ಅಂತ, ಬಂದಿರೋದು ದೇವನಹಳ್ಳಿಯಿಂದ. ನಮ್ಮ ಜೊತೆ ನೇಪಾಳ, ಕಾಶಿ, ಅಯೋಧ್ಯೆ ಟ್ರಿಪ್ ಅಂದ್ರೆ ಹೇಗೆ ಅನಿಸ್ತು ಸರ್? ತುಂಬ ಚೆನ್ನಾಗಿತ್ತು. ಎಲ್ಲನೂ ರೂಮು, ಊಟ ಮತ್ತು ಈ 55,000ಕ್ಕೆ ತುಂಬ ವರ್ತ್ ಇದೆ. ಯಾಕಂದರೆ ನಮ್ಮ ಫ್ರೆಂಡ್ಸು ಒಂದ್ಸಲ ಬಂದಿದ್ದರು, ಕಾಶಿ ಅಯೋಧ್ಯೆಗೇನೆ 50,000 ಕೊಟ್ಟು ಬಂದಿದ್ರು ಎರಡೇ ಕಡೆನೇ, ಬರೀ 4 ದಿನಕ್ಕೆ. ನಾವು ನೋಡೋಣ ಅಂತ ಹೇಳ್ಬಿಟ್ಟು ಇದು ರೀಲ್ಸಲ್ಲಿ ನೋಡ್ಬಿಟ್ಟು 55,000ಕ್ಕೆ 12 ದಿನ, ನೇಪಾಳ 8 ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು. ಊಟ ಅಷ್ಟೇ ಮನೆ ಊಟ ಇದ್ದಂಗೆ ಇತ್ತು. 3 ಹೊತ್ತು ಕಾಫಿ, ಟೀ ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ನೀವು. ನನ್ನ ಹೆಸರು ಲಲಿತಾ ಅಂತ. ನಾವು ದಾಸಹಳ್ಳಿಯಿಂದ ಬಂದಿದ್ದೀವಿ. ಈ ಟ್ರಿಪ್ಪಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಚೆನ್ನಾಗಿ ಮಾಡಿಸಿದ್ರು ಅಣ್ಣರು. ಆಮೇಲೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಯಾರೆ. ಊಟದ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಯಾರೆ. ನನ್ನ ಹೆಸರು ಮಂಜುಳಾ ಅಂತ. ನಾನು ಫಸ್ಟ್ ಟೈಮ್ ಅನುಗ್ರಹ ಯಾತ್ರೆ ಬಂದಿರೋದು. ಓವರಾಲ್ ಎಲ್ಲ ಚೆನ್ನಾಗಿತ್ತು. ರಾಮಕೃಷ್ಣ ಸರ್ಗೆ ಹ್ಯಾಟ್ಸ್ ಆಫ್. ನಾವು ಹೊಸದಾಗಿ ಫಸ್ಟ್ ಟೈಮ್ ನಿಮ್ಮ ಇದರಲ್ಲಿ ಬರ್ತಾ ಇರೋದು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಊಟ, ತಿಂಡಿ, ಹೋಟ್ಲು ಎಲ್ಲ ಚೆನ್ನಾಗಿದೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮೇಯ್ನ್ ಇದ್ದಿದ್ದು ನನಗೆ ರಾಮನ ದರ್ಶನ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ರಾಮನ ದರ್ಶನ ಮಾತ್ರ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ದೇವ್ರ ದರ್ಶನ 2 ಸಲ ಮಾಡಿಕೊಂಡೆ. ಸೊ ನನಗೆ ತುಂಬ ಖುಷಿಯಾಗಿದೆ. ನಾನು ಬಂದಿದ್ದ ಕೆಲಸ ಏನು ಅಂತ ನನಗೆ ಅರ್ಥ ಆಗಿ ನಾನು ಮಾಡ್ಕೊಂಡಿದ್ದೀನಿ. ಈ ಟ್ರಿಪ್ನ ತುಂಬ ಯೂಸ್ಫುಲ್ಲಾಗಿ ಯೂಸ್ ಆಗಿದೆ ಅಂತ. ನೀವು ಕೊಟ್ಟರೆ ಕಾಸಿಗೆ ಹೊರ್ತು ಅನ್ಸುತ್ತಾ? ಇಲ್ಲ, ದ ಟ್ರಿಪ್ ಇಸ್ ವೆರಿ ವರ್ತ್ಫುಲ್. ಊಟ ತಿಂಡಿ ವಿಷಯದಲ್ಲಿ ಏನು ಮಾತಾಡೋ ಹಾಗಿಲ್ಲ. ಯಾಕಂತಂದ್ರೆ ಅದು ಯಾರಾದರೂ ಅಂಥದ್ದೇನಾದ್ರು ಇಲ್ಲ, ಊಟ ಸರಿಯಿಲ್ಲ, ತಿಂಡಿ ಸರಿಯಿಲ್ಲ ಅನ್ನೋರು ಅವ್ರ ಊಟದ ರುಚಿನೇ ಗೊತ್ತಿಲ್ಲ ಅಂದ್ಕೊಂಡು ಗೊತ್ತಿದ್ದವ್ರು ಏನಾದ್ರು ಹೇಳ್ಬೋದೇನು ವಿನ ನಮ್ಮಿಂದಂತೂ ಆ ರೀತಿ ಬರೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ತುಂಬ ಕೇರ್ ಆಗಿ ತುಂಬ ಚೆನ್ನಾಗಿ ನೋಡ್ಕೊಂಡು ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜ್. ಸೊ ದೇವರ ದರ್ಶನ, ಅಕೊಮಡೇಷನ್ ಎಲ್ಲ ತುಂಬ ಸೂಪರಾಗಿತ್ತು. 5 ಸ್ಟಾರ್. ಹಿಮಾಲಯ ಬೆಟ್ಟ ಅದಿದ್ರೆ ನಮ್ಮೊಂಥರ ಆತ್ಮೀಯತೆ. ಜೀವನದಲ್ಲಿ ಒಂದು ಸತಿ ಏನೋ ಬಂದಿಲ್ಲ ನಿಮ್ಮ ಆಫೀಸ್ಗೆ ಬಂದಿಲ್ಲ ಪ್ಲೇಸ್ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿದೆ. ಎಲ್ಲಾ ಕಡೆಯಿಂದನೂ ನೋಡ್ಕೊಂಡು ಮೇಡಮ್ ಅಂತ ಮಾತಾಡಿದ್ರೆ ಕಾಶಿ ತುಂಬಾ ಚೆನ್ನಾಗಿದೆ. ಕಾಶಿಯಲ್ಲಿ ತುಂಬಾ ರಷ್ಯನ್ ಇರಲಿಲ್ಲ. ಏರ್ಪೋರ್ಟ್ ಅಲ್ಲೇ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ನಾವು ಬಂದಿರೋದು ಕಾಶಿ, ಅಯೋಧ್ಯೆ, ನೇಪಾಳ ಅನ್ನೋಕ್ಕಿಂತ ಅನುಗ್ರಹ ಬಂದಿದ್ದೀವಿ. ಫಸ್ಟ್ ನಮಗೆ ಕೊಟ್ಟರೆ ಅನುಗ್ರಹಕ್ಕೆ ಬಂದಿರೋದು ನಾವು ಕಾಶಿ ಮತ್ತು ನೇಪಾಳ ಬಂದಾಗ. ನೇಪಾಳಕ್ಕೆ ಬಂದಿರ್ತಕ್ಕಂಥದ್ದು ಏನಾಗಿತ್ತು ಅಂದರೆ ಆ ನೇಚರ್, ಅಲ್ಲಿ ಪ್ರಕೃತಿ ಸೌಂದರ್ಯ ಇದೆಯಲ್ಲ, ನಾವು ಎಲ್ಲಿ ಕೂಡ ಸವಿಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಕೃತಿ ಸೌಂದರ್ಯ ನಾನು ಸವಿಯೋಕ್ಕೆ ಅವಕಾಶ ಸಿಕ್ಕಿದೆ ಅನುಗ್ರಹದಿಂದ. ಅದು ನಮ್ಮ ಅನುಗ್ರಹನೇ ಅನ್ಕೋಬೇಕದು, ಆ ಥರ ಸಿಕ್ಕಿದೆ. ಕೂಡ ಸಂತೋಷ ಅಂತು. ಕಣ್ಣಿಗೆ ಭಾಳ ಒಂದು ತೃಪ್ತಿ ಆಯಿತು. ಸಾಯತಕ್ಕ ಮೆಮೊರೇಬಲ್ ಇರುತ್ತಾ? ಖಂಡಿತವಾಗಿರುತ್ತೆ. ಸರಿನಾ? ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಸ್ವಲ್ಪ ದೇವ್ರ ದರ್ಶನ ಕಠಿಣ ಅಂದ್ರೂ ಭಾಳ ತೃಪ್ತಿಯಿಂದ ನೋಡಿದ್ವಿ. ಆಮೇಲೆ ಊಟ ಆಗಲಿ, ವಸತಿ ಆಗಲಿ, ರೂಮ್ಸ್ ಆಗಲಿ ನಮ್ಗೆ ಭಾಳ ಸಂತೋಷ ಆಯಿತು. ಅನುಗ್ರಹ ಕಡೆಯಿಂದ ಮತ್ತೆ ಇನ್ನೂ ಭಾಳ ನೋಡ್ಬೇಕಂತೀವಿ. ಒಟ್ಟ ನೀವು ಕೊಟ್ಟಿದ್ದ ಕಾಸಿಗೆ ಸ್ಯಾಟಿಸ್ಫ್ಯಾಕ್ಷನಾ? ತುಂಬ ಸಂತೋಷ ಆಯಿತು. ಅಷ್ಟಾದ್ರೆ ಸಾಕು. ಎಷ್ಟೋ ವರ್ಷ ಕನಸು ಈಗ ನನಸಾಗಿದೆ. ನನಗೆ ತುಂಬ ಥ್ಯಾಂಕ್ಸ್. ಮತ್ತು ಕಾಶಿ ಮತ್ತು ಹೋಗ್ತೀನಿ, ನಾನು ಹೋಗ್ತೀನೋ ಇಲ್ಲ ಮೇಲಕ್ಕೆ ಹೋಗ್ತೀನಿ ಡೌಟ್ ಇತ್ತು. ನಿಮ್ಮ ಮೂಲಕವಾಗಿ ನಾನು ಅದನ್ನು ಸಕ್ಸಸ್ ಮಾಡಿದೆ. ತುಂಬ ಸಂತೋಷ ಆಯ್ತು. ನಾನು ಮತ್ತೆ ಇನ್ನೊಂದು ಯಾವುದೋ ಟ್ರಾವೆಲ್ ಏನೇನೋ ಹಾಕಿದೆ ಟ್ರಿಪ್ಪು, ಅದಕ್ಕೆ ಖಂಡಿತವಾಗ್ಲೂ ನಾವು ಬಂದೇ ಬರ್ತೀವಿ. ತುಂಬ ಚೆನ್ನಾಗಿತ್ತು. ನಾನು ಹುಡುಕಿ ಟ್ರಾವೆಲ್ಸ್ ಎಲ್ಲ ನೋಡಿ ಅನುಗ್ರಹದ್ದು ನಿಮ್ಮದು ರಿವ್ಯೂ ಎಲ್ಲ ನೋಡಿಕೊಂಡು ಆಮೇಲೆ ಫೈನಲಾಗಿ ಡಿಸೈಡ್ ಮಾಡಿದ್ವಿ ಸರ್. ಮತ್ತು ಏನಂದರೆ ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು. 11 ದಿನ ಕಳೆದಿದ್ದೇ ಗೊತ್ತಾಗಿಲ್ಲ ನಮಗೆ ಹೇಳಬೇಕು ಅಂತಂದರೆ. ಹೊತ್ತು ಚೆನ್ನಾಗಿ ಊಟ ಮಾಡಿದ್ವಿ, ಅಷ್ಟು ಎಂಜಾಯ್ ಮಾಡಿದ್ವಿ. ಕಾಫಿ, ಟೀ ನಮಗೆ ಎಷ್ಟು ಸಫಿಷಿಯೆಂಟಾಗಿ ಕಾಫಿ, ಟೀ ಎಲ್ಲ ಸಿಕ್ತು. ಯಾವುದು ಇವತ್ತಿಲ್ಲ ಪಾಪ. ನೀವು ಒಂದು ಯೂರಿನಲ್ಸ್ಗಾಗಲಿ ಯಾವುದಕ್ಕಾದ್ರೂ ಆಗಲಿ ಟೈಮಿಂಗ್ ನಿಲ್ಲಿಸ್ತಾ ಇದ್ವಿ, ಮಾಡ್ತಾ ಇದ್ವಿ. ಹಾಗಾಗಿ ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ನಿಮ್ಮನ್ನೇ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡ್ತೀನಿ. ನೋಡಿ, ನೀವು ರಿವ್ಯೂ ನೋಡ್ಕೊಂಬಂದ ನಿಮ್ಮದೇ ರಿವ್ಯೂಗೆ ಹಾಕ್ತೀನಿ. ತುಂಬ ಟ್ರಾವೆಲ್ ಮಾಡೋದಿದೆ ಇನ್ನೊಂದು. ಇವಾಗ ರಿಟೈರ್ಡ್ ಆಗಿರೋದ್ರಿಂದ ಇನ್ಮೇಲೆ ಎಲ್ಲ ಕಡೆ ಓಡಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಏನ್ ಅಂದ್ಕೊಂಡಿದ್ದೀನೋ ಅದಕ್ಕಿಂತನೂ ಚೆನ್ನಾಗಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಇದೆಯಲ್ಲ, ಒಂದು ಮ್ಯಾನೇಜ್ಮೆಂಟ್ ರಿಯಲಿ ಗುಡ್. ಯಾಕೆಂದರೆ ನಮ್ಮಷ್ಟೇ ಏಜ್ ಇರೋರಿಗೆ ಎಲ್ಲರಿಗೂ ರಿಟೈರ್ಡ್ ಏಜ್, ಆಲ್ಮೋಸ್ಟ್ ಅಲ್ಲೆಲ್ಲ ರಿಟೈರ್ಡು. ನಿಮ್ಮದು ಆ ಏಜ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಸೊ ನಿಮ್ಮ ಒಂದು ನಮ್ಮ ಒಂದು ಇದನ್ನೆಲ್ಲ ನೋಡಿಕೊಂಡು ಆ ಏಜಿಗೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ವಸತಿ ಆಗಲಿ, ಊಟ ವ್ಯವಸ್ಥೆ ಆಗಲಿ, ಒಂದು ದೇವ್ರ ದರ್ಶನ ಆಗಲಿ, ಎಲ್ಲೂ ಏರಿಗೂ ತೊಂದರೆ ಆಗದಂಗೆ
ನಿನ್ನೆ ಒಂದು ಇದಾದಾಗ ಇಷ್ಟು ಆ್ಯಕ್ಟಿವ್ ಆಗಿ, ಇಲ್ಲ ಸರ್ ನೀವು ಅಲ್ಲೋಗಿ ಇಲ್ಲೋಗಿ, ಅದೆಲ್ಲ ಒಂಥರ ನಮಗೆ ಒಂಥರ ನಮ್ಮ ತಂದೆಯವರಾಗಲಿ ಯಾರೋ ನಮ್ಮ ಜೊತೆ ಇದ್ರೆ ಎಷ್ಟು ಒಂದು ಇದಾಗುತ್ತೋ, ನಮಗೆ ಒಂದು ಧೈರ್ಯ ಇರುತ್ತೋ, ಆ ಒಂದು ಧೈರ್ಯ ನಮಗೆ ಈಗ ಒಂಥರ ಅನಿಸುತ್ತೆ. ಇದೇ ಟ್ರಾವೆಲಲ್ಲಿ ಮಾಡಿದ್ರು ಭಾರಿ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಫ್ರೆಂಡ್ಸಿಗೆ 100% ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಓವರಾಲ್ ಟ್ರಿಪ್ ಚೆನ್ನಾಗಿತ್ತು ಸರ್. ದೇವ್ರ ದರ್ಶನಗಳು ದೇವ್ರ ದರ್ಶನ ಚೆನ್ನಾಗಿತ್ತು. ಇಲ್ಲಿ ಊಟ ತಿಂಡಿದೇನು ತೊಂದರೆ ಇಲ್ಲ, ಚೆನ್ನಾಗಿ ನೋಡಿಕೊಂಡ್ರು. ರಾಮಕೃಷ್ಣ ಅವರು ತುಂಬ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ಇಕ್ಕಟ್ಟು ಮಾಡಿ ಯಾರು ಬಂದಿಲ್ಲ ಏನು ಎತ್ತ ನೋಡಿಕೊಂಡು ಆಟದ ಅರೇಂಜ್ಮೆಂಟ್ಸು ಅದು ಇದು ಕರ್ಕೊಂಡು ಹೋಗೋದು ಬರೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಖುಷಿ ಆಯಿತು ಸರ್. ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ನಾನು ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಇವರು 55,000ಕ್ಕೆ ನೇಪಾಳಕ್ಕೆ ಕರ್ಕೊಂಡೋದ್ರು. ಇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ನಾವು ಬೇರೆ ಕಡೆಯಲ್ಲಿ ಹೋದಾಗ 80,000 ಕಮ್ಮಿ. ನನ್ನ ಫ್ರೆಂಡೇ 90,000 ಮಾಡ್ತಿದ್ದಾನೆ, ನನಗೆ ಗೊತ್ತು. ಅದು ನೋಡಿ ಬಿಡೋಣ ಇವ್ರು ಏನೇನು ಮಾಡ್ತಾರೆ ನೋಡೋಣ. ಇವರು ಫಸ್ಟ್ ಅಷ್ಟೇನು ಕ್ವಾಲಿಟಿ ಚೆನ್ನಾಗಿರ್ಲಿಕ್ಕಿಲ್ಲ, ಕೆಲವು ಕಡೆ ಕಾಂಪ್ರಮೈಸ್ ಮಾಡಿರ್ಬೋದು ಅಂದ್ಕೊಂಡಿದ್ದೆ ನಾನು. ಬಟ್ ಹಾಗೇನು ಅನಿಸಲ್ಲ. ಎಲ್ಲ ಕಡೆಯಲ್ಲಿ ಎಲ್ಲ ಸರ್ವಿಸ್ ಎಲ್ಲ ತುಂಬ ಸೂಪರ್ ಆಗೈತೆ. ಎಲ್ಲ ಕಡೆ ಸಣ್ಣ ಪುಟ್ಟ ನ್ಯೂನತೆಗಳು ಎಲ್ಲ ಕಡೆ ಇದೆ. ಈ 40 ಜನರನ್ನು 11 ದಿವಸ ಸಂಭಾಳಿಸೋದು ಭಾಳ ಕಷ್ಟದ ಕೆಲಸ. ಅದು ಅಂಥ ಕೆಲಸ ನೀವು ಮಾಡಿದ್ದೀರಾ. ಇನ್ನೊಂದು ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ, ನೀವು ಯಾರು ಫಸ್ಟ್ ಫ್ಲೈಟ್ ಹೋಗಿರಲ್ಲ ಅಂಥವರಿಗೋಸ್ಕರ ಮಾಡಿದ್ದೀನಿ ಅಂತ ಅದು ನನಗೆ ತುಂಬ ಇಷ್ಟ ಆಯಿತು. ಕೆಲವು ತುಂಬ ಜನ ಇರ್ತಾರೆ ಯಾವುದೂ ನೋಡಿರಲ್ಲ, ಅಂಥವರಿಗೊಂದು ತುಂಬಾ ಅನುಕೂಲ ಆಗುತ್ತೆ ಈ ಥರ ಟ್ರಿಪ್ಗಳು. ಅಂತೂ ನಮಗಂತೂ ತುಂಬ ಚೆನ್ನಾಗಿ ಬಂತು. ಟ್ರಿಪ್ಪು ಫಸ್ಟ್ ನಾನು ಇದು ಅನುಗ್ರಹದಲ್ಲಿ ಫಸ್ಟ್ ಟ್ರಿಪ್ ನಮ್ಮದು. 55,000ಕ್ಕೆ 11 ದಿನ ಅಂದರೆ ನನಗೆ ನಿಜವಾಗ್ಲೂ ಡೌಟ್ ಇತ್ತು ಈ ಲೆವೆಲ್ಗೆ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಇಲ್ಲಿ ನೋಡಿದರೆ ನಿಜವಾಗ್ಲೂ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ನೀವು. ಎಲ್ಲ ಊಟ ತಿಂಡಿ ವಿಷಯದಲ್ಲಿ, ಹೋಟ್ಲ್ ವಿಷಯದಲ್ಲಿ ಆಗ್ಬೋದು, ರೂಮ್ಗಳು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಗೋರಖ್ಪುರಲ್ಲಿ ನೀವು ಹೇಳಿದಂಗೆ ಸ್ವಲ್ಪ ಕಂಜೆಸ್ಟೆಡ್ ಇತ್ತು. ಆದರೂ ಏನು ಒಂದು ರಾತ್ರಿ ಮಲಗಿ ಎದ್ದು ಹೋಗೋದಕ್ಕೆ ಅಂಥದ್ದೇನು ಅನ್ನಿಸ್ಲಿಲ್ಲ. ಆಮೇಲೆ ದರ್ಶನಗಳು ಯಾವ ದೇವಸ್ಥಾನ ಹೋದ್ರೂ ರಶ್ಶೆ. ಬಟ್ ಆ ರಶ್ಶಲ್ಲೂ ನಮಗೆ ದೇವರನ್ನು ಕ್ಲೀನಾಗಿ ನೋಡೋ ಥರ ಆರ್ಗನೈಸ್ ಮಾಡಿದ್ದೀರಾ, ಅದಕ್ಕೆ ನಿಮಗೆ ಒಂದು ಥ್ಯಾಂಕ್ಸ್. ನಾನು ಫಸ್ಟ್ ಹೇಳ್ಬೇಕಂದ್ರೆ ಬಸ್ಸು ತುಂಬ ಕನ್ವೀನಿಯಂಟ್ ಆಗಿತ್ತು. ಬಸ್ ಡ್ರೈವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡಿದ್ದಾರೆ. ನಂತರ ಹೇಳ್ಬೇಕಂದ್ರೆ ರೂಮ್ ಎಲ್ಲ ತುಂಬ ಚೆನ್ನಾಗಿ, ರೂಮ್ ಎಲ್ಲ ಲಾಡ್ಜ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಜೊತೆಗೆ ಊಟದ ಜೊತೆ ಊಟ ಬಡಿಸೋರೆಲ್ಲ ತುಂಬ ಚೆನ್ನಾಗಿ, ಒಂದು ಸ್ವಲ್ಪ ಸಿಟ್ಟು ಏನು ಇಲ್ದಂಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇದರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತೆ ನಾವು ಟ್ರಾವೆಲಿಂಗ್ ಮಾಡಬೇಕಂತ ಆಸೆ ಆಗುತ್ತೆ. ಮತ್ತು ಪ್ರತಿಯೊಂದು ದೇವಸ್ಥಾನದಲ್ಲಿ ಹೋದ್ಮೇಲೆ ನಮ್ಮದು ಸರ್ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ನಡ್ಕೊಂಡು ನಮಗೆಲ್ಲ ಪ್ರತಿಯೊಂದು ನಮ್ಮ ಜವಾಬ್ದಾರಿ ತೊಗೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಲೈನಾಗಿ ಎಷ್ಟು ಕಷ್ಟಪಟ್ಟು ಅವ್ರು ನೋಡ್ತಾ ಇದ್ದೀನಿ ನಾನು. ಅವ್ರು ಎಲ್ಲೆಲ್ಲ ತಪ್ಪಿಸ್ಕೊಳ್ಳೋರು ಎಲ್ಲರನ್ನೂ ಸಮಾಧಾನದಿಂದ ಕರ್ಕೊಂಡು ಬರ್ತಿದ್ರು. ಆಮೇಲೆ ಅಲ್ಲೆಲ್ಲ ಆಟೋ ಹತ್ತಿದ್ರು, ಎಲ್ಲಿ ನಡೆಯಕ್ಕೆ ಕೊಟ್ಟಿಲ್ಲ. ತುಂಬ ಖುಷಿ ಆಗ್ತಿತ್ತು. ಇದರಿಂದ ನಮಗೆ ಮತ್ತೆ ಟೂರ್ ಮಾಡಬೇಕಂತ ಆಸೆ ಆಗುತ್ತೆ.